ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನೊಂದು ವಿಶೇಷವಾದಂತಹ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪ ಅಂತಂದರೆ, ಕೇತು ಗ್ರಹದ ರಹಸ್ಯಮಯವಾದ ಪ್ರಭಾವ ಮಕರ ರಾಶಿಯವರ ಮೇಲೆ 2024ನೇ ಇಸ್ವಿಯಲ್ಲಿ ಅಂತ. ಈ ವಿಡಿಯೋ ಮಾಡಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತಂದರೆ, ಜನವರಿ 11ನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ಅವತ್ತಿನ ದಿವಸ ಕೇತು ಜಯಂತಿ. ಅವತ್ತು ರಾಹು ಜಯಂತಿ ಇದ್ದಂಗೆ ಕೇತು ಜಯಂತಿ. ಸೊ ಕೇತು ಜಯಂತಿ ದಿವಸ ನಾವು ಕೇತುವಿನ ಆರಾಧನೆ ಮಾಡ್ಕೊಂಬಿಟ್ರೆ, ಈ ಕೇತುವಿನಿಂದ 2024ನೇ ಇಸ್ವಿಯಲ್ಲಿ ಮಕರ ರಾಶಿಯವರ ಮೇಲೆ ಏನೇನು ಸಮಸ್ಯೆಗಳಾಗಬಹುದು ಅದೆಲ್ಲ ಪರಿಹಾರ ಮಾಡ್ಕೊಂಡಂಗಾಯಿತು. ಆದಿಯಲ್ಲೇ ಸ್ಟಾರ್ಟಿಂಗಲ್ಲೇ ಪಟ್ಟಂತ ಸ್ಟಾರ್ಟಿಂಗಲ್ಲೇ ಪರಿಹಾರ ಮಾಡ್ಕೊಂಡ್ರೆ ಇಡೀ ವರ್ಷ ಸೂಪರ್ ಅಲ್ವಾ? ಅದು ನನ್ನ ಇದರಲ್ಲಿ ಬಂತು. ಆದ್ದರಿಂದ ಕೇತು ಗ್ರಹದ ರಹಸ್ಯಮಯವಾದಂತಹ ಪ್ರಭಾವಗಳು, ಎಚ್ಚರಿಕೆಗಳು, ಏನೇನು ಸಮಸ್ಯೆ ಆಗ್ಬೋದು ಕೇತುವಿನಿಂದ ಅಂತ 2020. ಯಾಕಂದರೆ 2024ನೇ ಇಸ್ವಿಯಲ್ಲಿ ಜನವರಿಯಿಂದ ಡಿಸೆಂಬರ್ ತನಕ ಇಡೀ ವರ್ಷ ಕನ್ಯಾ ರಾಶಿಯಲ್ಲಿ ಕೇತು ಇರ್ತಾನೆ. ಸೊ ಕನ್ಯಾ ರಾಶಿಯಲ್ಲಿ ಕೇತು ಇರ್ತಾನೆ ಅಂದರೆ ಮಕರ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಕೇತು ಇರ್ತಾನೆ. ಸೊ ಭಾಗ್ಯಸ್ಥಾನದಲ್ಲಿ ಕೇತು ಇರ್ತಾನೆ ಅಂದರೆ ಏನೇನು ಕೇತು ರಹಸ್ಯಮಯವಾಗಿ ಏನೇನು, ಯಾಕೆಂದರೆ ಕೇತು ಪ್ರಭಾವವೇ ರಹಸ್ಯಮಯವಾಗಿರುತ್ತೆ ರೀ. ಛಾಯಾಗ್ರಹಗಳದು. ಸೊ ಛಾಯಾಗ್ರಹಗಳು ಅಂದಾಗ ನೆರಳಿನ ಥರ, ನೆರಳು ಕಣ್ಣಿಗೆ ಕಾಣುತ್ತೆ, ಕೈ ಸಿಗಲ್ವಲ್ಲ, ಅದೇ ಥರ ಛಾಯಾಗ್ರಹ. ಇದರ ಪ್ರಭಾವ ರಹಸ್ಯಮಯವಾಗಿರುತ್ತೆ. ಸೀಕ್ರೆಟಾಗಿ ಅದ್ರ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ನಿಮಗೆ ಅಯ್ಯಪ್ಪ ಆಮೇಲೆ ಕೆಲಸ ಮುಗಿದ ಮೇಲೆ, ಸಮಸ್ಯೆ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಓಹ್ ಇಷ್ಟೆಲ್ಲ ಸಮಸ್ಯೆ ಆಗೋಯ್ತಾ ಇದು ಅಂತ, ಏನೇನಾಗಲಿದೆ ಅಂತ ಹೇಳ್ಕೊಂಡು ಬರ್ತೀನಿ. ಕೇತು ಗ್ರಹ 9ನೇ ಮನೇಲಿ ಬರೋದರಿಂದ 2024ನೇ ಇಸ್ವಿಯಲ್ಲಿ ಮಕರ ರಾಶಿಯವರಿಗೆ ಹಾಗೂ ಅವರ ತಂದೆಯವರಿಗೆ ಪ್ರತಿದಿನ ಜಗಳ ಮನಸ್ತಾಪಗಳೇ. ನೀವು ಹೇಳಿದ್ದು ನಿಮ್ಮ ಅಪ್ಪ ಒಪ್ಪಲ್ಲ, ನಿಮ್ಮ ಅಪ್ಪ ಹೇಳಿದ್ದು ನೀವು ಒಪ್ಪಲ್ಲ. ದಿನ ಬೆಳಗಾದರೆ ಅಪ್ಪ ಮಕ್ಕಳು ಜಗಳ, ಅಪ್ಪ ಮಗಳು, ಅಪ್ಪ ಮಗ, ಯಾವ್ದು ಬೇಕಾದ್ರೆ ಆಗಿರ್ಬೋದು. ನೀವು ಮಕರ ರಾಶಿಯವರಾದರೆ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ, ನೀವು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪಗಳು ಕಟ್ಟಿಟ್ಟ ಬುತ್ತಿ ಮತ್ತು ಮಿಸ್ಸೇ ಇಲ್ಲ. ವಿವಾಹಿತ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಇಡೀ 2024ನೇ ಇಸ್ವಿಯಲ್ಲಿ ಏನಂದರೆ ಅಪ್ಪನ ಜೊತೆ ಗುದ್ದಾಡ್ತೀರ, ಜಗಳ ಮಾಡ್ತೀರ. ಇದು ಎಷ್ಟೋ ವಾಸಿ ಅನ್ಕೊಳ್ಳೋಣ. ಇನ್ನೊಂದು ಸಮಸ್ಯೆ ಅಂದರೆ ತಂದೆಯವರಿಗೆ ಅನಾರೋಗ್ಯ ಆಗ್ಬೋದು. ತಂದೆಯವರಿಗೆ ನಿಮ್ಮ ವಿಚಾರ ಕಿರಿಕಿರಿಯಾಗಿ ಮನಸ್ಸಿಗೆ ತಗೊಂಡು ಹಾಸಿಗೆ ಹಿಡ್ಕೊಂಬಿಟ್ರೂ ಇದಿಲ್ಲ. ಆದ್ದರಿಂದ ಹಂಗಾಗಬಾರ್ದು, ಅದು ನೋಡ್ಕೋಬೇಕು ನೀವು. ಜಗಳ ಮನಸ್ತಾಪಗಳೆಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿರ್ಬೇಕು, ಅಥವಾ ಸ್ವಲ್ಪ ಏನೋ ಎಲ್ಲ ಮನೇಲಿ ಇದ್ದಿದ್ದೆ ಅನ್ನೋ ಥರ ಇದ್ದರೆ ತೊಂದರೆ ಇಲ್ಲ. ಅದು ದೊಡ್ಡ ಹಂತ ಮುಟ್ಟದಂಗೆ ನೀವು ನೋಡ್ಕೋಬೇಕು. ನಿಮ್ಮ ಮಗ ಹಿಂಗೆ ಅಂದ್ಬಿಟ್ಟ, ಮಗಳು ಹಿಂಗೆ ಅಂದ್ಬಿಟ್ಲು ಅನ್ನೋ ರೀತಿಯಲ್ಲಿ ನಿಮ್ಮ ಅಪ್ಪ ಅದನ್ನು ಮನಸ್ಸಿಗೆ ಹಚ್ಕೊಂಡು ಹಾಸಿಗೆ ಇಟ್ಕೊಂಬಿಟ್ರೆ ನೀವು ಹೋಗಿ ಫಸ್ಟ್ ಅಪ್ಪನ ಕಾಲು ಹಿಡ್ಕೋಬೇಕು, ತಪ್ಪಾಯಿತು ಅಂತ. ತಪ್ಪು ನಿಮ್ದು ಇರಲಿ ಬಿಡಲಿ, ಯಾಕೆಂದರೆ ತಂದೆಯವರಿಗೆ ಆ ಥರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಆದ್ದರಿಂದ ಆಯಿತು ಅಪ್ಪ ನೀನು ಹೇಳ್ದಂಗೆ ಅನ್ನಂಗೆ ಆಗಬೇಕು. ಆದ್ದರಿಂದ ತಂದೆಯವರ ನಿಮ್ಮ ನಡುವೆ ಖಂಡಿತವಾಗಿ ಜಗಳ ಮನಸ್ತಾಪಗಳಾಗತ್ತೆ. ತಂದೆಯವರ ಆರೋಗ್ಯವೂ ಹಾಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಆದ್ದರಿಂದ ದಯವಿಟ್ಟು ಎಚ್ಚರ. ಇದು ರಹಸ್ಯಮಯವಾಗಿ ಕೇತು ನಿಮಗೆ ಕೊಡುವಂತಹ ಸಮಸ್ಯೆ. ನೆಕ್ಸ್ಟ್, ಎರಡನೇದು, ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ಸಮಸ್ಯೆಗಳಾಗ್ಬಿಡುತ್ತೆ. ಪಿತ್ರಾರ್ಜಿತ ಆಸ್ತಿ ಹಂಚಿಕೆ. ಈಗ ನಿಮ್ಮ ತಂದೆ ಅಂತಂದ್ರೆ ಏನಾಗುತ್ತೆ, ಈಗ ವಿವಾಹಿತ ಸ್ತ್ರೀಯರು ಅಂತಾದರೆ ತವ್ರ ಮನೆಯ ಒಂದಿಷ್ಟು ಆಸ್ತಿಗಳಿಗೆ ನೀವು ನಂಗೆ ತವ್ರ ಮನೆಯಿಂದ ಬರಬೇಕು, ಅರ್ಶಿನ ಕುಂಕುಮ ಲೆಕ್ಕ ಅಂತೇಳ್ಬಿಟ್ಟು ಇಷ್ಟೆಲ್ಲ ಕೊಟ್ಬಿಟ್ರೆ ಹಂಗೆ ನಮಗಿನ್ನೂ ಬರಬೇಕು ಅನ್ನೋ ಥರ. ಸೊ ನೀವು ಕೋರ್ಟಿಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ವಿವಾಹಿತ ಮಕರ ರಾಶಿಯ ಸ್ತ್ರೀಯರು ತವರು ಮನೆಯ ಭಾಗಕ್ಕೋಸ್ಕರ ಕೋರ್ಟಿಗೆ ಹೋಗುವ ಸಾಧ್ಯತೆ ಇದೆ. ಪುರುಷರು ಕೂಡ ಹೋಗುವ ಸಾಧ್ಯತೆ ಇದೆ. ಪುರುಷರು ಸಹ ಅಣ್ಣ ತಮ್ಮಂದಿರ ವಿರುದ್ಧ ಕೋರ್ಟ್ ಕಟ್ಟಕಡೆ, ಯಾಕೆಂದರೆ ಪಿತ್ರಾರ್ಜಿತ ಆಸ್ತಿ ಸರಿಯಾಗಿ ನಂಗೆ ಹಿಂಗಲ್ಲ ಹಂಗೆ ಅಂತೇಳ್ಬಿಟ್ಟು ನನಗೆ ಸಮಾಧಾನ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಕೋರ್ಟ್ ಮೆಟ್ಲೆತ್ತುವ ಸಾಧ್ಯತೆ. ಸೊ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳೆಲ್ಲ ನ್ಯಾಯಾಲಯದ ಮೆಟ್ಲೆತ್ತುವ ಸಾಧ್ಯತೆ ಜಾಸ್ತಿ ಇದೆ ಮಕರ ರಾಶಿಯವ್ರದ್ದು. ಇದು ಎರಡನೇ ಅತ್ಯಂತ ಪ್ರಮುಖವಾದ ವಿಚಾರ. ಇನ್ನು ಮೂರನೇದು, ಅದೃಷ್ಟದ ಮೇಲೆ ಯಾವುದನ್ನು ಬಿಡಬೇಡಿ ದಯವಿಟ್ಟು. ನಮಗೆ ಅದೃಷ್ಟ ಇದ್ರೆ ಆಗುತ್ತೆ, ಇಲ್ಲದ್ರೆ ಬಿಡಿ. ಯಾಕೆಂದರೆ ನಿಮಗೆ ಕೆಲವಿಷ್ಟು ವಿಚಾರಗಳು ನಿಮ್ಮ ವಿರಕ್ತಿ ಹುಟ್ಟುಬಿಡುತ್ತೆ. ಮನಸ್ಸಿನ ಮೇಲೆ, ಜೀವನದ ಮೇಲೆ ಒಂಥರ ವಿರಕ್ತಿ ಹುಟ್ಟಿದಂಗೆ ಕೆಲವಿಷ್ಟು ವಿಚಾರಗಳ ಮೇಲೆ ವಿರಕ್ತಿ ಹುಟ್ಟುಬಿಡುತ್ತೆ. ಕೆಲವಿಷ್ಟು ವಿಚಾರಗಳ ಮೇಲೆ ಅಯ್ಯೋ ನನಗೆ ಅದ್ರ ಮೇಲೆ ಆಸೆನೇ ಇಲ್ಲ, ಒಂಥರ ಅಯ್ಯೋ ಏನು ಇದು ಮಾಡ್ಕೊಂಡು ಏನು ಮಾಡೋಣ ಹೇಳೋ ಅನ್ನೋ ರೀತಿಯಲ್ಲಿ. ಸೊ ಇದೇನಾಗ್ಬಿಡುತ್ತೆ, ಬಹಳಷ್ಟು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಹಿಂಗೆ ಅಂದುಬಿಟ್ರೆ ನಿಮ್ಮನ್ನು ಆಶ್ರಯಿಸ್ಕೊಂಡಿರೋರಿಗೂ ನಷ್ಟ ಆಗ್ಬಿಡುತ್ತೆ. ನಿಮಗೆ ನಷ್ಟ ಆಗೋದು ಒಂದನೇ ಪಾಯಿಂಟು, ನಿಮ್ಮನ್ನು ಆಶ್ರಯಿಸ್ಕೊಂಡವ್ರಿಗೂ ನಷ್ಟ ಆಗ್ಬಿಡುತ್ತೆ. ಸೊ ಆದ್ದರಿಂದ ಯಾವ ವಿಚಾರದಲ್ಲಿ ನಿಮಗೆ ಇದು ನಶ್ವರ, ಇದ್ರ ಮೇಲೆ ಅಂತ ಬಿಟ್ಟು ಏನು ವಿರಕ್ತಿ ಹುಟ್ಟುತ್ತಲ್ಲ ಅದ್ರ ಬಗ್ಗೆ ಗಮನ ಹರಿಸಿ. ಆ ವಿರಕ್ತಿ ಮನೋಭಾವ ಸ್ವಲ್ಪ ಒಳ್ಳೆಯದು, ದೀರ್ಘಕಾಲಿಕ ಅದೇ ಅಂದರೆ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಅದೃಷ್ಟದ ಮೇಲೆ
ಭಾರ ಹಾಕಿ ದಯವಿಟ್ಟು 2024ನೇ ಇಸ್ವಿಯಲ್ಲಿ ಯಾವ ಕೆಲಸವನ್ನು ಮಾಡಬೇಡಿ. ಅದೃಷ್ಟ ಇದ್ದರೆ ನನಗೆ ಸಿಗುತ್ತೆ, ಅದೃಷ್ಟ ಇದ್ದರೆ ನನಗೆ ಮದುವೆ ಆಗುತ್ತೆ, ಅದೃಷ್ಟ ಇದ್ದರೆ ನನಗೆ ಬಿಸ್ನೆಸ್ ಕೈ ಕೊಡು, ನೋಡೋಣ ಬಿಡು ಅದೃಷ್ಟ, ಹಂಗೆ ಬೇಡ. ನೀವು ಏನು ಮಾಡಬೇಕು, ಕರ್ತವ್ಯ ಪಾಲನೆ ಮಾಡಬೇಕು. ಅದೃಷ್ಟದ ಮೇಲೆ ನೀವೇನಾದರೂ ಭಾರ ಹಾಕಿ ನೀವು ಇನ್ವೆಸ್ಟ್ ಮಾಡಿದ್ರಿ, ಕಷ್ಟಪಡಲಿಲ್ಲ ಅಂದರೆ ನಷ್ಟವೇ ಅದು. ಈ ಲಾಟ್ರಿ ಅಂತಾರಲ್ಲ, ಆ ಥರ ನಿಮ್ಗೆ ಲಾಟ್ರಿ ಹೊಡೆಯಲ್ಲ. 24ನೇ ಇಸ್ವಿಯಲ್ಲಿ ಮಕರ ರಾಶಿಯವರು ಅದೃಷ್ಟವನ್ನು ನೆಚ್ಕೊಂಡು ಏನೇನೂ ಮಾಡಬೇಡಿ. ಎಲ್ಲವೂ ಸಹ ನಿಮ್ಮ ಕಷ್ಟಾರ್ಜಿತವೇ ಆಗಿರಬೇಕು. ಅದು ಕೂಡ ನಿಮಗೆ ಸಿಕ್ಕಿದ್ರೆ ಅದು ವಿಶೇಷವೇ, ಯಾಕೆಂದರೆ ಸಾಡೆ ಸಾತಿ ಬೇರೆ. ಸೊ ಆದ್ದರಿಂದ ಅದ್ರ ಬಗ್ಗೆ ಬಹಳ ಗಮನಿಸಿ. ಅದೃಷ್ಟದ ಮೇಲೆ ಅದೃಷ್ಟ ಇದ್ರೆ ಆಗ್ಬಿಡುತ್ತೆ ಅಂತ ಸುಮ್ಮನೆ ಕೂತ್ಕೋಬೇಡಿ. ನೀವು ಎದ್ದು ಓಡಾಡಿ ಮಾಡಿದ್ರೇ ಅರ್ಧಂಬರ್ಧ ಕೆಲಸ ಆಗುತ್ತೆ. ಇನ್ನು ಅದೃಷ್ಟ ಮೇಲೆ ಹಾಕಿದ್ರೆ ಅಸಲಾಗಲ್ಲ ಕೆಲಸ. ನೆಕ್ಸ್ಟ್ ಇನ್ನೂ ಇಂಪಾರ್ಟೆಂಟ್ ವಿಚಾರ, ವಿವಾಹದ ವಿಚಾರಗಳಲ್ಲಿ ಮಕರ ರಾಶಿಯವರು ಬಹಳ ಗಮನಿಸಬೇಕು. ವಿವಾಹದ ವಿಚಾರಗಳು ಇನ್ನೇನು ಅವಿವಾಹಿತರಿಗೆ ವಿವಾಹದ ವಿಚಾರ ಇನ್ನೇನು ಸೆಟ್ ಆಗುತ್ತೆ, ಕಟ್ ಆಗುತ್ತೆ. ಇನ್ನೇನು ಆಗೋಯ್ತು ಅನ್ಬೇಕಾದ್ರೆ ಒಂದು ಕಿರಿಕಿರಿ, ಒಂದೇ ನೀವು ಕಿರಿಕಿರಿ ಮಾಡ್ತೀರಲ್ಲ, ಅವ್ರು ಕಿರಿಕಿರಿ ಮಾಡ್ತಾರೆ. ಮತ್ತು ಮೂರನೇ ವ್ಯಕ್ತಿನೇ ಬೇಡ, ನೀವೇ ಏನೋ ಒಂದಿಷ್ಟು ಕಿರಿಕಿರಿ ಮಾಡ್ಕೊಂಡು ಹೋಗ್ತೀರಾ, ಅಲ್ಲ ಅವರೇ ಏನೋ ಒಂದಿಷ್ಟು ಕಿರಿಕಿರಿ ಮಾಡ್ತಾರೆ. ಸಮಾಧಾನವೇ ಇರಲ್ಲ ನಿಮಗೆ. ನೀವು ಗಂಡಿನ ಕಡೆಯವರಾಗಿರಲಿ, ಹೆಣ್ಣಿನ ಕಡೆಯವರಾಗಿರಲಿ. ಮಕರ ರಾಶಿಯವರು ನೀವು ಅವಿವಾಹಿತರು, ವಿವಾಹದ ವಿಚಾರ ಅಂದರೆ ಹಿಂಗೆ ಕಿರಿಕಿರಿನೇ, ಮೊದಲೇ ಗುರುಬಲ ಬೇರೆ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ಅದಾಗದಂತೆ ನೋಡ್ಕೊಳ್ಬೇಕು, ಬಹಳ ಎಚ್ಚರಿಕೆ ವಹಿಸಬೇಕು. ಇನ್ನು ನೆಕ್ಸ್ಟ್ 9ನೇ ಮನೆಯ ಕೇತು ನಿಮಗೆ ಬಹಳಷ್ಟು ಜನರ ಮೇಲೆ ನಂಬಿಕೆಯನ್ನು ಹಾಳು ಮಾಡಿಬಿಡ್ತಾನೆ. ಅಂದರೆ ಯಾರನ್ನೂ ನಂಬಲ್ಲ ನೀವು, ನಿಮಗೆ ಯಾರ ಮೇಲೂ ನಂಬಿಕೆ ಬರಲ್ಲ, ಮೋಸ ಮಾಡಿಬಿಡ್ತಾರೇನೋ ಅನಿಸುತ್ತೆ ನಿಮಗೆ. ಪ್ರತಿಯೊಬ್ಬರು ಮೋಸಗಾರರ ಥರನೇ ಕಾಣೋದು, ಪ್ರತಿಯೊಂದು ವಿಚಾರದಲ್ಲೂ ಒಂದು ಭ್ರಮಾಲೋಕ. ಇದೆಲ್ಲ ಸರಿ ಇಲ್ಲ, ಬರೀ ನೆಗೆಟಿವ್ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಾ ನೀವು. ಇವನ್ನೆಲ್ಲ ನಂಬೋಕ್ಕಾಗತ್ತಾ, ಇದನ್ನೆಲ್ಲ ನಂಬೋಕ್ಕಾಗತ್ತಾ, ಇಲ್ಲೆಲ್ಲ ನಂಬ್ಕೊಂಡು ಹೋಗೋಕ್ಕಾಗತ್ತಾ, ಇದನ್ನು ನಂಬ್ಕೊಂಡು ಕೂತ್ಕೊಂಡ್ರಾಗತ್ತಾ, ಇದು ಬಂದರೆ ಯಾರನ್ನೂ ನಂಬಲ್ಲ ನೀವು. ಅದು ಬಹಳ ದೊಡ್ಡ ಸಮಸ್ಯೆ ಆಗೋದು. ಲಾಸ್ಟಿಗೆ ದೇವರನ್ನೂ ನಂಬಲ್ಲ ನೀವು. ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನುವ ಒಂದು ಬೇಸಿಕ್ಕನ್ನು ಕೂಡ ನಂಬಲ್ಲ. ವ್ಯಕ್ತಿಗಳನ್ನ ನಂಬೋದು ಕಡೆಗೇನು ಪ್ರಶ್ನೆ ಆಗೋಯ್ತು. ಸಂದರ್ಭಗಳನ್ನು, ವ್ಯಕ್ತಿಗಳನ್ನು, ದೇವರನ್ನು ಎಲ್ಲರನ್ನೂ ಸಹ ನಿಮ್ಮ ನಂಬಿಕೆ ಇದರಿಂದ ಹೊರಗಡೆ ನಿಮ್ಮ ಅದನ್ನು ಫುಲ್ ಎರೇಸ್ ಮಾಡಿಬಿಡ್ತೀರ. ನಂಬಿಕೆ ಅನ್ನೋದು ವಿಚಾರವನ್ನೇ ಎರೇಸ್ ಮಾಡಿಬಿಡ್ತೀರ. ಎಲ್ಲರೂ ಮೋಸಗಾರರ ಸುಮ್ಮನೆರಪ್ಪ, ಎಲ್ಲ ಅವ್ರವ್ರ ಕೆಲಸ ಆದಮೇಲೆ ನಮ್ಮನ್ನು ಬಿಟ್ಟುಬಿಡ್ತಾರೆ. ಅರೇಸ್ಕಿ ಮೋಸಗಾರ ಇರ್ತಾರೆ, ಎಲ್ಲರೂ ಮೋಸಗಾರರೇ ಅಂದರೆ ಹೇಗೆ? ಅದರಲ್ಲಿ ನೀವು ಬಂದುಬಿಡ್ತೀರಲ್ಲ ಅವಾಗ ಎಲ್ಲರೂ ಅಂದಾಗ ಅಲ್ವಾ? ಸೊ ಅದರಿಂದ ನಂಬಿಕೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು. ನಂಬಿಕೆ ಇಲ್ಲದಿದ್ರೆ ಜಗ ಇಲ್ಲವೇ ಇಲ್ಲ. ಆದ್ದರಿಂದ ಎಲ್ಲರನ್ನೂ ಕಣ್ಣು ಮುಚ್ಕೊಂಡು ನಂಬಿ ಅಂತ ನಾನು ಹೇಳಲ್ಲ, ಎಲ್ಲ ಸಂದರ್ಭದಲ್ಲೂ ಕಣ್ಣು ಮುಚ್ಕೊಂಡು ನಂಬಿ ಅಂತ ಹೇಳಲ್ಲ. ಆದರೆ ಕೆಲವಿಷ್ಟು ಬಹಳ ಪ್ರಮುಖವಾದದ್ದು ಇರುತ್ತಲ್ಲ, ಅದನ್ನಷ್ಟು ನಂಬಲೇಬೇಕಾಗತ್ತೆ. ನೀವು ಬೇಸಿಕ್ಕಾಗಿ ಎಲ್ಲರನ್ನೂ ಅಪನಂಬಿಕೆಯಲ್ಲಿ ನಡ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಬಹಳ ಕಷ್ಟ ಆಗುತ್ತೆ. ವಿವಾಹದ ವಿಚಾರದಲ್ಲೂ ನಾನು ಹೇಳಲಿಕ್ಕೆ ಇದೆ, ಯಾಕೆಂದರೆ ನೀವು ಹೇಳಿದ್ದು ಅವ್ರಿಗಾಗಲ್ಲ, ಅವ್ರು ಹೇಳಿದ್ದು ನಿಮಗಾಗಲ್ಲ ಅಂತಂದರೆ ವಿವಾಹದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ? ಸೊ ಅದರಿಂದ ಕೇತುವಿನ ಆರಾಧನೆ ಮಾಡಿಕೊಂಡು ಅವಿವಾಹಿತರು ವಿವಾಹದ ವಿಚಾರವನ್ನು ಸರಿ ಮಾಡಿಕೊಂಡ್ರೆ ಮಾತ್ರ ಅನುಕೂಲ. ನಾವು ಅದಕ್ಕೋಸ್ಕರ ನಾವು ಕೇತು ಜಯಂತಿ ಇದೆ ಜನವರಿ 11ನೇ ತಾರೀಕು, ಅವತ್ತಿನ ದಿವಸ ನಾವು ಕೇತುವಿಗೂ ಆರಾಧನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಏನು ಪರಿಹಾರಗಳು ಬಹಳ ಮುಖ್ಯ. ಸಿಂಪಲ್ ಪರಿಹಾರಗಳು ಇದೆ, ದೊಡ್ಡ ಪರಿಹಾರಗಳಿದೆ. ಸಿಂಪಲ್ ಪರಿಹಾರ, ದೊಡ್ಡ ಪರಿಹಾರ. ಏನು ಪರಿಹಾರಗಳು ಅಂತ ನೋಡ್ಕೊಂಬರೋಣ. ಮಹಾಗಣಪತಿಯ ಆರಾಧನೆ. ಕೇತು ಗ್ರಹದ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಹಾಗಣಪತಿಯ ಆರಾಧನೆ ಮೊದಲು ಬರ್ತದೆ. ಆದ್ದರಿಂದ ಪ್ರತಿ ದಿವಸ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗಣೇಶ ಅಷ್ಟೋತ್ತರ, ಗಣೇಶನ ಸ್ತೋತ್ರಗಳೆಲ್ಲ ಒಂದಿಷ್ಟು ಪಠನೆ ಮಾಡ್ಕೊಳ್ಬಹುದು. ದಿನ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೋಗ್ಬೋದು. ಅಥವಾ ತಿಂಗಳಿಗೊಮ್ಮೆ ಬರುವ ಸಂಕಷ್ಟಹರ ಚತುರ್ಥಿ ಇರುತ್ತಲ್ಲ, ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ತದಿಗೆ ಉಪರಿ ಚತುರ್ಥಿ ಬರುವ ಸಂಕಷ್ಟ ಚತುರ್ಥಿ, ಗಣೇಶನ ದೇವಸ್ಥಾನದಲ್ಲ ಸಂಕಷ್ಟಿ ಅಂತ ಮಾಡ್ತಿರ್ತಾರಲ್ಲ. ಸೊ ಪ್ರತಿ ತಿಂಗಳು ಆ ಸಂಕಷ್ಟಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮುಗಿಸಿಕೊಂಡು ಅಲ್ಲಿಂದ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಉತ್ತಮ. ನಿಮ್ಮ ಆರೋಗ್ಯ ಸಹಕರಿಸಿದರೆ, ಇಲ್ಲ ಅಂದ್ರೆ ಆ ಸಾಹಸ ಕೈ ಹಾಕಬೇಡಿ, ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳಿ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಕೇತುವಿನ ಆರಾಧನೆ ಅಂದರೆ, ನಾನು ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಜನವರಿ 11ನೇ ತಾರೀಕು
ಕೇತು ಜಯಂತಿಯೇ ಇರುವುದರಿಂದ ಕೇತು ಜಯಂತಿಯಂದು ನಾವು ಕೇತು ಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಸಂಖ್ಯೆಯಲ್ಲಿ, ಅಷ್ಟೋತ್ತರ ಸಹಸ್ರ, 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ವಿಶೇಷವಾದಂತಹ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ, ಅದರ ಜೊತೆಯಲ್ಲಿ ಈ ಕೇತು ನಿಮಗೆ ಈ ದೃಷ್ಟಿಕಾರಕನಾಗ್ಬಿಡ್ತಾನೆ. ಚತುರ್ಥದ ಕೇತು ಏನಾಗುತ್ತೆ, ನಿಮ್ಮ ಮಾತುಗಳು ಇದರಿಂದ ನಿಮಗೊಂದಿಷ್ಟು ದೃಷ್ಟಿ, ಎಷ್ಟು ಜನ ಮಾತಾಡ್ತಾರೆ, ಕರೆಕ್ಟಾಗಿ ಅದ್ಭುತವಾಗಿ ಹೇಳ್ತಾರಲ್ಲ ಅಂತ. ಆಮೇಲೆ ನೀವು ಮಾತು ತಪ್ತೀರಾ, ಅವರು ಒಂದಿಷ್ಟು ದೋಷಗಳು ಜಾಸ್ತಿ ಆಗುತ್ತೆ ನಿಮಗೆ. ಸೊ ಅದರಿಂದ ಆ ನೆಗೆಟಿವ್ ಎನರ್ಜಿ ದೃಷ್ಟಿ ಕಡೆಯಿಂದನೋ ನೆಗೆಟಿವ್ ಏನು ಬರುತ್ತಲ್ಲ ಅದು ನಿಮ್ಮನ್ನು ಬಿಟ್ಟು ಹೋಗಬೇಕು. ಕೇತು ದೃಷ್ಟಿ ಇತ್ಯಾದಿಗಳಿಗೆ ಕಾರಕನಾಗಿರ್ತಾನೆ, ಅದು ದೋಷ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ನಾವು ವಿಶೇಷವಾಗಿ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದೇ ಕೃಷ್ಣ ಕೀಲಕ ರತ್ನ. ಈ ಒಂದು ವಸ್ತು ಇದೆಯಲ್ಲ ರತ್ನ, ಇದು ನೀವು ಮಲಗುವಾಗ ನಿಮ್ಮ ತಲೆದಿಂಬು ಕೆಳಗೆ ಅಥವಾ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಡ್ರಿ. ತೆಳ್ಳಗಿನ ಹಾಸಿಗೆ ಅದ್ರ ಮೇಲೆ ಹಾಸ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಬಾಡಿ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿದೆ. ಯಾಕೆ ನಿಮ್ಮ ಏನು ನೀವು ಬೆಳಗಿಂದ ಎಲ್ಲೆಲ್ಲೋ ಓಡಾಡಿರ್ತೀರ, 3 ರಸ್ತೆ ಸಿರೋ ಜಾಗದಲ್ಲಿ ಯಾರೋ ಏನೋ ಹೊಡೆದಾಕಿರ್ತಾನೆ, ನೀವು ಅದನ್ನು ದಾಟ್ಕೊಂಡ್ಬಂದಿರ್ತೀರ, ಮನೇಲಿ ಬಂದು ಕಿತ್ತಾಡ್ತೀರಾ, ಎಲ್ಲೋ ಹಾಸ್ಪಿಟ್ಲು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕಡೆ ಹೋಗಿರ್ತೀರ, ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಕೆಟ್ಟ ಗಾಳಿ ಅಂತಾರಲ್ಲ ಅದನ್ನೆಲ್ಲ ದಾಟ್ಕೊಂಡು ಬರ್ತೀರಾ. ಮನೇಲೆಲ್ಲ ಭಯ ಆಗುವಂಥದ್ದು, ಹೆದರಿ ಬೆವರ್ತಕ್ಕಂಥದ್ದು, ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ನಿಮಗೊಂದು ಶುದ್ಧೀಕರಣ ಆಗಬೇಕು. ಆ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತೀವಲ್ಲ, ಶುದ್ಧೀಕರಣ. ಸೂಕ್ಷ್ಮ ಶರೀರ ಅಂತಿರುತ್ತೆ ಈ ಶರೀರದ ಮೇಲೆ, ಚರ್ಮದ ಮೇಲೆ. ಆ ಸೂಕ್ಷ್ಮ ಶರೀರ, ನಿಮ್ಮ ಶರೀರದ ಮೇಲಿರುವ ಸೂಕ್ಷ್ಮ ಶರೀರ ಶುದ್ಧೀಕರಣವಾದರೆ ರಾತ್ರಿ ಮಲಗಿ ಬೆಳಗ್ಗೆ ಏಳಷ್ಟು ಶುದ್ಧೀಕರಣ ಆಗಬೇಕು. ಸೊ ಅವಾಗ ರಾತ್ರಿ ಕೆಟ್ಟ ಕನಸು ಬೀಳುವಂಥದ್ದು ಇರಬಹುದು, ಯಾವುದೂ ಇರಬಾರ್ದು. ಭಯ ಆಗ್ಬಿಡೋದು, ಬೆಚ್ಚಿಬಿಡೋದು, ಬೆವ್ತು ಬಿಡೋದು ಹೆದರ್ಕೊಂಡು, ಇದು ಯಾವುದೂ ಇರಬಾರ್ದು ಅನ್ನುವಂಥದ್ದು ಉದ್ದೇಶ. ಸೊ ಅದರಿಂದ ಈ ಒಂದು ನಾವು ಕೊಡುವ ಈ ಕೃಷ್ಣ ಕೀಲಕ ರತ್ನ ಏನು ತೋರಿಸಿದೇವಲ್ಲ, ಇದನ್ನು ನಾವು ಬಹಳ ವಿಶೇಷವಾಗಿ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಹೋಮದಲ್ಲಿ, ಅದರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಅದ್ರ ಜೊತೆಗೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡಿ, ಆ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ನೀವು ಇಟ್ಕೊಂಡು ಮಲಗಿ, ಒಬ್ರದಿನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ. ಅಷ್ಟು ಮಾತ್ರ ಮಾಡಿ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ರೆ ನೀವು ನಿಮ್ಮ ಹಾಸಿಗೆ ಕಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ನಿಮಗೆಲ್ಲ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಯಾವುದೇ ನಿಮ್ಮ ಏನು ದಾಂಪತ್ಯಕ್ಕೆ ಇತ್ಯಾದಿಗಳಿಗೆಲ್ಲ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ. ಇದ್ರ ಕೆಲಸ ಇದೇನೋ, ನೀವು ಮಲಗಿ ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಆರಾ ಕ್ಲೆನ್ಸಿಂಗ್ ಮಾಡೋದು ಅಷ್ಟೇ ಇದ್ರ ಕೆಲಸ. ಸೊ ಅದರಿಂದ ಮಿಕ್ಕಿದ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲ. ನೀವು ಹಾಯಾಗಿ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ಈ ಕೃಷ್ಣ ಕೀಲಕ ರತ್ನ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕೊಟ್ಟಿದ್ದಾದ್ರಿಂದ ನೀವು ಒಂದು ಸಲ ನೀವು ಬಳಸಿದ್ರಿ ಅಂದರೆ ಅದನ್ನು ನೀವೇ ಬಳಸಬೇಕು. ಇವತ್ತು ನೀನು ಇಟ್ಕೊಂಡು ಮಲ್ಕೋ, ಇವತ್ತು ಇನ್ನೊಬ್ಬರು ಇಟ್ಕೊಂಡು ಮಲ್ಕೊಳ್ಳಿ ಅಂತ ಮತ್ತೊಬ್ಬರಿಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು. ಒಬ್ಬರ ಆರಾ ಇನ್ನೊಬ್ಬರ ಆರಾಗೆ ಅದು ಮ್ಯಾಚ್ ಆಗೋದಿಲ್ಲ. ಸೊ ಅದರಿಂದಾಗಿ ಹಾಗೆ ಮಾಡಬಾರ್ದು. ನಿಮಗೆ ಕಳಿಸಿದ್ದನ್ನು ನೀವೇ ಅದನ್ನು ಇಟ್ಕೊಂಡು ಆ ಹಾಸಿಗೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು, ಆ ಒಂದು ರತ್ನ ಬೇಕು ನನಗೆ, ಇದು ನನಗೆ ನಂಗೆ ಬೇಕಿದು ಅಂತನ್ನುವಂಥವ್ರು, ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು, ಕೇತು ಆರಾಧನೆ ಆಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಕೇತು ಜಯಂತಿ ದಿವಸ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್, ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋನ ಟೆಲಿಗ್ರಾಮ್ನಲ್ಲೂ ಕೂಡ ಶೇರ್ ಮಾಡಿ. ವಿಡಿಯೋನ ಫೇಸ್ಬುಕ್ಕಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.